ನೀನೇ ಬಾರಯ್ಯ. ಯಾರಪ್ಪ ನೀನು? ಯಾವತ್ತು ನೀನು ಕಂಡೇ ಇಲ್ವಲ್ಲ? ಓಹೋ, ಮಠಕ್ಕೆ ಹೊಸಬದ? ಹೌದು ಸ್ವಾಮಿ, ನಾನು. ನೀ ಯಾರಾದ್ರೂ ನನಗೇನಯ್ಯ, ನಾನು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ತಾವು ಯೋಗೀಂದ್ರಾಚಾರ್ಯ ಅಂತ ಭುವನಗಿರಿ ಕೇಳಿದ್ಯಾ? ಅಲ್ಲಿಯ ಪಾರು ಪತ್ತೇದಾರ ನಾನು. ನನ್ನ ಕೈ ಕೆಳಗೆ ಒಂದಲ್ಲ ಎರಡಲ್ಲ 20 ಹಳ್ಳಿಗಳಿದಾವೆ. ಓ, ಸಂತೋಷ ಸ್ವಾಮಿ. ಸಂತೋಷ ಆಗಬೇಕಾಗಿರೋದು ನನಗಯ್ಯ, ನಿನಗಲ್ಲ. ನೋಡು, ಈ ಮೂಟೆಗಳನ್ನೆಲ್ಲ ತಗೊಂಡೋಗಿ ಮಠದಲ್ಲಿ ಇಳಿಸು. ನಾನು ನೀನೇ ವೀಣೆ ಹೊರೋದಿಗೆ ಮೂಟೆ ಹೊರೋದೇನು ದೊಡ್ಡದೇನಯ್ಯ? ಸುಮ್ಮನೆ ಹೊರೋದು ಬೇಡಯ್ಯ. ಹೇಳೆ, ನೀನು ಮಾಡಿರೋ ಕೆಲಸ ಇಷ್ಟ ಆದರೆ ಹಾಕ್ಕೊಡ್ತೀನಿ. ದಿಕ್ಕಿ ಕೂಡ ತಿಂದ್ಕೊಂಡು ಎಷ್ಟು ದಿನ ಮಠದಲ್ಲಿ ಅಂತ ಇರ್ತೀಯಯ್ಯ? ಬಾ ನನ್ನ ಜೊತೆಗೆ ಭುವನಗಿರಿಗೆ. ಉಯ್ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಾಸು ನನಗೆ ಎಷ್ಟು ಬೇಕಷ್ಟು ಕೊಡ್ತೀನಿ. ಅದು ಗುರುಗಳು ನನಗೋಸ್ಕರ ಕಾಯ್ತಾ ಇದ್ದಾರಪ್ಪ. ನಾನು ಬರೋದ್ರೊಳಗೆ ಮೂಟೆ ಎಲ್ಲ ಮುಗ್ದಿರ್ಬೇಕು. ಏನಾದ್ರೂ ಮೈಗಳತನ ಮಾಡಿದ್ಯಾ ಮಠದಿಂದ ಓಡಿಸ್ಬಿಡ್ತೀನಿ. ಸ್ವಾಮಿ, ಏನಯ್ಯ? ವೀಣೆನ ಜೋಪಾನವಾಗಿಟ್ಟು ಮೂಟೆಗಳನ್ನ ಇಳಿಸ್ಬೋದಾ? ವೀಣೆ ಎಲ್ಲಿ ಬೇಕಾದ್ರೆ ಇಡು, ಮೂಟೆಗಳನ್ನ ಮಾತ್ರ ಇಡಬೇಕಾದಲ್ಲ ಇಡು. ಆಯ್ತು ಸ್ವಾಮಿ. ಶ್ರೀಹರಿ. ಶ್ರೀಹರಿ. ಗುರುಗಳು ಸಕಲ ಕಲಾವಲ್ಲಭರು. ತಮ್ಮ ಕೈಯಿಂದ ಕಲ್ಲು ಶಿಲೆಯಾಗ್ಬಿಡತ್ತೆ. ಇದು ಕಲ್ಲಲ್ಲ, ಕಾಡುಮರ. ಯೋಗೇಂದ್ರಾಚಾರ್ಯರೇ, ವರ್ಷದಿಂದ ವರ್ಷಕ್ಕೆ ಮಠಕ್ಕೆ ಬರ್ತಿರೋ ಕಾಣಿಕೆ ಕಡಿಮೆ ಆಗ್ತಿದೆಯಲ್ಲ, ಕಾರಣ? ನಮ್ಮ ಜನ ನನ್ನಷ್ಟು ಮೈ ಬೊಗ್ಸಲ್ಲ ಗುರುಗಳೇ. ದುಡಿಯುವಾಗ ಶುದ್ಧ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಕೇಳಿದ್ರೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಕತೆ ಕಟ್ತಾರೆ. ಇನ್ನೂ ಹೆಚ್ಚಿಗೆ ಕೇಳಿದ್ರೆ ನನ್ನ ಕೈಲಾಗೋದು ಎಷ್ಟು ಬೇಕಿದ್ರು ನೀವೇ ಜಮೀನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಹೋಗಿ ಹೊಲ ಉಳಕ್ಕಾಗತ್ತೆ? ನಾನು ಊರು ಸುತ್ತಿ ಸಾಧ್ಯವಾದಷ್ಟು ವಸೂಲು ಮಾಡ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆ ಗುದ್ದಾಡಿ ನನಗೂ ಸಾಕಾಗಿ ಹೋಗಿದೆ. ನನಗೆ ಯಾವಾಗ ವಿಶ್ರಾಂತಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ತೆಗೆದುಕೊಳ್ಳಿ. ಏನ್ ತೆಗೆದುಕೊಳ್ಳಿ ಗುರುಗಳೇ? ವಿಶ್ರಾಂತಿ. ವೇಷ ಜ್ಞಾನಕ್ಕೆ ಭೂಷಣ ಎಂದು ಯಾವ ಸಂಹಿತೆಯೂ ಹೇಳಿಲ್ಲ ಅಲ್ವೇ ಯೋಗೇಂದ್ರಾಚಾರ್ಯರೇ? ಯೋಗೇಂದ್ರಾಚಾರ್ಯರೇ, ಗುರುಗಳೇ, ಸಮಸ್ಯೆ ಏನು ಎಂದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಲ್ವೇ? ಅರ್ಥ ಆಗಿದೆ ಗುರುಗಳೇ, ಅರ್ಥ ಆಗಿದೆ. ಕನಕಾಚಲರಿಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಸಾಲವನ್ನು ಪಡೆದಿದ್ದು ದ್ವಾರಕಾನಾಥರ ಮುತ್ತಾತ. ಬರಗಾಲವಾಗಿದ್ದರಿಂದ ಸಾಲ ತೀರ್ಸೋದಕ್ಕಾಗ್ದಲೇ ಮುತ್ತಾತ, ತಾತ ಮತ್ತೆ ಇವ್ರ ತಂದೆ 3 ಜನರು ಕಾಲವಾಗಿದ್ದಾರೆ. ಇದ್ರ ಬಗ್ಗೆ ನನಗೆ ಸಂತಾಪ ಇದೆ. ಸತ್ತೋರ್ ಬಗ್ಗೆ ಸಂತಾಪ ಸೂಚಿಸ್ತೇ ಮತ್ತೆ ಸಂತೋಷ ಸೂಚಿಸೋಕ್ಕಾಗತ್ತೆ? ಪೀಠಿಕೆ ಬಿಟ್ಟು ಆ ಸಮಸ್ಯೆಗೊಂದು ಪರಿಹಾರ ಹೇಳಿ. ಗೊತ್ತಿದ್ರೆ ಅಲ್ವೇ ಹೇಳೋಕೆ? ಎಲೆ ಮುಂದೆ ಕೂರಕ್ಕೆ ಬಂದವ್ರನ್ನ ತರ್ಕ ಕೂರಿಸಿದ್ರೆ ಹೀಗೆ ಆಗೋದು. ಕೂರ್ಸಿಲ್ಲ, ನಿಲ್ಸಿದ್ದಾರೆ. ದ್ವಾರಕಾನಾಥ, ನಿಮ್ಮ ಮುತ್ತಾತನವರು ಇವರಿಂದ ಸಾಲ ತಗೊಂಡಿದ್ದ ವಿಷಯ ನಿಮಗೆ ತಿಳಿದಿದೆಯೇ? ತಿಳಿದಿದೆ ಸ್ವಾಮಿ.
ಅವರು ಇದ್ದಷ್ಟು ಕಾಲ ನೀವು ಅವರೊಟ್ಟಿಗೆ ಕಷ್ಟ ಸುಖ ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಭಾಗಿಯಾಗಿದ್ರಿ ಅಲ್ವೇ? ಓ ಹೌದೌದು, ಅವ್ರು ತೀರ್ಕೊಂಡು ಇನ್ನು 3 ವರ್ಷಗಳಾಗಿರೋದು. ಅವ್ರು ತೆಗೆದುಕೊಂಡ ಸಾಲವನ್ನ ಸ್ವಂತಕ್ಕೆ ಮಾತ್ರ ಉಪಯೋಗಿಸ್ಕೊಂಡ್ರ ಅಥವಾ ಮನೆಗೂ ಬಳಸ್ಕೊಂಡ್ರ? ಮನೆಗೂ ಬಳಸಿದ್ರು. ಆ ಮನೇಲಿ ನೀವು ಇದ್ರಾ? ಇದೀನಿ, ಇರ್ತೀನಿ. ಅವರ ಸ್ಥಿರ ಚರ ಆಸ್ತಿಗಳಿಗೆಲ್ಲ ನೀವೊಬ್ಬರೇ ವಾರಸ್ದಾರರು ಅಲ್ವೇ? ಅದ್ರಲ್ಲಿ ಏನು ಸ್ವಾಮಿ ಅನುಮಾನ? ಆಚಾರ್ಯರೇ, ಅದ್ರಲ್ಲೇನು ಅನುಮಾನ ಕನಕಾಚಲ್ರೆ? ಇರೋ ನೀವನೊಬ್ಬನೇ, ಅಂದಮೇಲೆ ವಾರಸುದಾರ ಇವನೇ ಅಲ್ವೇ? ಹಾಗಿದ್ಮೇಲೆ ಅವರ ಸಾಲಕ್ಕೂ ಇವರೇ ಬಾಧ್ಯರು ಅನ್ನೋದು ನಿಸ್ಸಂಶಯ. ಹಾಗಾದ್ರೆ ಪೌತ್ರೇಹಿ ಅಂತ ಹೇಳಿರೋ ನ್ಯಾಯ ಸಂಹಿತೆನೇ ಸುಳ್ಳ? ನ್ಯಾಯ ಸಂಹಿತೆ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಪ್ರಕಾರ ಮರಿ ಮೊಮ್ಮಗನಿಗೆ ಮುತ್ತಾತನ ಸಾಲ ಬರೋದಿಲ್ಲ. ಆದ್ರೆ ಏನ್ರಿ ಆದ್ರೆ